ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ 2025 ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಶನ್ಸ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ಸಹ ಟಾಪ್ 10 ಕ್ವಶನ್ಸ್ ಅನ್ನ ನೋಡೋಣ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ನಾನು ಈಗಾಗಲೇ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನನ್ನ ಚಾನಲ್ನಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಕೂಡ ನಾನು ಮಾಡಿದ್ದೀನಿ, ನೀವು ನೋಡಬಹುದು. ಫ್ರೆಂಡ್ಸ್, ಓಕೆ, ಈಗ ಮೊದಲನೇ ಪ್ರಶ್ನೆ ನೋಡೋಣ ನಾವು. ಮೊದಲನೇ ಪ್ರಶ್ನೆ, ಜನಗಣತಿಯು ಯಾವ ರೀತಿಯ ಸಮೀಕ್ಷೆ? ಆಪ್ಷನ್ ಎ ವಿಶ್ಲೇಷಣಾತ್ಮಕ ಸಮೀಕ್ಷೆ, ಬಿ ವಿವರಣಾತ್ಮಕ ಸಮೀಕ್ಷೆ, ಸಿ ಎಣಿಕೆಯ ಸಮೀಕ್ಷೆ, ಡಿ ಪರಿಶೋಧನೆ ಸಮೀಕ್ಷೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಸಿ ಎಣಿಕೆ ಸಮೀಕ್ಷೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಸೇವಾ ಗುಜರಾತ್ ಅನ್ನು ಸ್ಥಾಪನೆ ಮಾಡಿದವರು ಯಾರು? ಆಪ್ಷನ್ ಎ ಇಳಾ ಭಟ್, ಬಿ ಸುಧಾಮೂರ್ತಿ, ಸಿ ಅರುಣಾರಾಯ್, ಡಿ ಕಿರಣ್ ಬೇಡಿ. ಫ್ರೆಂಡ್ಸ್, ಅವ್ರು ಏನ್ ಮಾಡಿದ್ದಾರೆ, ಈ ಪ್ರಶ್ನೆಗೆ ಅವರು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಕೂಡ ಸರ್ಚ್ ಮಾಡಿ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮೂರನೇ ಪ್ರಶ್ನೆ, ಪ್ರಾತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಅಸಂಭವನೀಯ ನಮೂನೆ, ಬಿ ಸಂಭವನೀಯ ನಮೂನೆ, ಡಿ ಕೋಟಾ ನಮೂನೆ, ಡಿ ಸ್ನೋಬಾಲ್ ನಮೂನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಂಭವನೀಯ ನಮೂನೆ. ಪ್ರಾತಿನಿಧಿಕ ನಮೂನೆಯನ್ನು ಸಂಭವನೀಯ ನಮೂನೆ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ? ಆಪ್ಷನ್ಸ್ ಎ ಸಮೀಕ್ಷಾ ಸಂಶೋಧನೆ, ಬಿ ಪ್ರಯೋಗಾತ್ಮಕ ಸಂಶೋಧನೆ, ಸಿ ಪ್ರಕರಣ ಅಧ್ಯಯನ ವಿಧಾನ, ಡಿ ಕ್ಷೇತ್ರ ಸಂಶೋಧನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ರಯೋಗಾತ್ಮಕ ಸಂಶೋಧನೆ. ಪ್ರಯೋಗಾತ್ಮಕ ಸಂಶೋಧನೆಯು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಚಲಕ ಎಂದರೇನು? ಆಪ್ಷನ್ಸ್ ಎ ಸಂಯೋಜಿಸು, ಬಿ ಬಾಂಧವ್ಯ ಸಮರ್ಥನೆ, ಸಿ ಪ್ರಾಕಲ್ಪನೆ, ಡಿ ಅಳೆಯಬಹುದಾದ ಗುಣ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಳೆಯಬಹುದಾದ ಗುಣ. ಚಲಕ ಎಂದರೆ ಅಳೆಯಬಹುದಾದಂತಹ ಗುಣ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಆರನೇ ಪ್ರಶ್ನೆ, ಈ ಕೆಳಗಿನ 4 ಎ ದಿಂದ ಡಿ ವರೆಗೆ ಪದಗಳಲ್ಲಿ 3 ಸಮನಾಗಿವೆ ಮತ್ತು 1 ಭಿನ್ನವಾಗಿದೆ. ಭಿನ್ನವಾದದ್ದು ಯಾವುದನ್ನ ಗುರುತಿಸಿ. ಫ್ರೆಂಡ್ಸ್, 4 ಶಬ್ದಗಳನ್ನ ಕೊಟ್ಟಿದ್ದಾರೆ. 4 ಶಬ್ದಗಳಲ್ಲಿ 3 ಒಂದೇ ಇದಾವ, 1 ಡಿಫ್ರೆಂಟ್ ಐತಿ, ಯಾವ್ದಂತ ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಪ್ರತಿ ಸಲಾನು ಒಂದು ಪ್ರಶ್ನೆ ಫಿಕ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ನಿಧಾನವಾಗಿ ವಿಚಾರ ಮಾಡಿದಾಗ ಇದು ನಾವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ. ಆಪ್ಷನ್ಸ್ ಎ ಮಲ್ಲಿಗೆ, ಬಿ ಕಮಲ, ಸಿ ಗುಲಾಬಿ, ಡಿ ಚೆಂಡು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಮಲ. ಕಮಲನೇ ಯಾಕೆ ಆಗುತ್ತಾ ಅಂತಂದ್ರೆ, ಕಮಲ ಕೆಸರಿನಲ್ಲಿ ಬೀಳೋದ್ರಿಂದ, ಇವೆಲ್ಲವೂ ಕೂಡ ಭೂಮಿ ಮೇಲೆ ಬೀಳೋದ್ರಿಂದ ಅದು ಡಿಫ್ರೆಂಟ್ ಆಗುತ್ತೆ. ಸೊ ಹಾಗಾಗಿ ಕಮಲ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಭಾರತ ಸರ್ಕಾರದ ಯಾವ ಉಪಕ್ರಮವು 24x7 ಸಮಯ DTH ಉಪಗ್ರಹ ಟಿವಿ ಚಾನೆಲ್ ಗಳನ್ನು ಒದಗಿಸುತ್ತದೆ? ಆಪ್ಷನ್ಸ್ ಎ ಶೋಧ ಗಂಗಾ, ಬಿ ಸ್ವಯಂ, ಸಿ ಸ್ವಯಂಪ್ರಭ, ಡಿ ಶೋಧ ಸಿಂಧು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಯಂಪ್ರಭ. ಸ್ವಯಂಪ್ರಭ ಇತ್ತಲ್ಲ, ಇದು ಭಾರತ ಸರ್ಕಾರದ 24x7 DTH ಉಪಗ್ರಹ ಟಿವಿ ಚಾನೆಲ್ ಗಳನ್ನ ಒದಗಿಸುತ್ತೈತಿ. ಇದು ಬಹಳ ಸಲ ಕೇಳಿದಾರೆ ನೋಡಿ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಆದಂತಹ ಪ್ರಶ್ನೆ. ಸ್ವಯಂಪ್ರಭದ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬಂದಾವ. ಸೊ ಹಾಗಾಗಿ ಸ್ವಯಂಪ್ರಭದ ಬಗ್ಗೆ ಒಂದ್ ಸ್ವಲ್ಪ ನೀವು ನೋಡ್ಕೋರಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ ಗಳನ್ನು ಮರುನಿರ್ದೇಶಿಸುತ್ತದೆ? ಆಪ್ಷನ್ಸ್ ಎ ಕ್ಲೌಡ್ ಸರ್ವರ್, ಬಿ ಪ್ರಾಕ್ಸಿ ಸರ್ವರ್,
ಸಿ ಡಿ ಎಚ್ ಸಿ ಪಿ ಸರ್ವರ್, ಡಿ ಎಫ್ ಟಿ ಪಿ ಸರ್ವರ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ರಾಕ್ಸಿ ಸರ್ವರ್. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು BOD ಪರೀಕ್ಷೆಯನ್ನು ಮಾಡಲಾಗುತ್ತದೆ? ಆಪ್ಷನ್ಸ್ ಎ ಶಬ್ದ ಮಾಲಿನ್ಯ, ಬಿ ಜಲ ಮಾಲಿನ್ಯ, ಸಿ ಮಣ್ಣಿನ ಮಾಲಿನ್ಯ, ಡಿ ವಾಯು ಮಾಲಿನ್ಯ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಲ ಮಾಲಿನ್ಯ. ಜಲ ಮಾಲಿನ್ಯವನ್ನ ಅಳೆಯಲು BOD ಪರೀಕ್ಷೆಯನ್ನ ಮಾಡಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳನ್ನು ತಮ್ಮ ಪ್ರಶಸ್ತಿಗಳು, ಪ್ರಮಾಣ ಪತ್ರಗಳು, ಪದವಿಗಳನ್ನ ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ? ಆಪ್ಷನ್ಸ್ ಎ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, ಬಿ ಕನ್ಸಾರ್ಟಿಯಂ ಫಾರ್ ಎಜುಕೇಶನಲ್ ಕಮಿಷನ್, ಸಿ ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್, ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ 10 ಪ್ರಶ್ನೆಗಳನ್ನ ನೋಡಿದ್ವಿ. ನಾಳೆ ಮತ್ತೆ ಮುಂದಿನ ತರಗತಿಯನ್ನ ರಾತ್ರಿ 8 ಗಂಟೆಗೆ ಮತ್ತೆ 10 ಪ್ರಶ್ನೆಗಳನ್ನ ನೋಡೋಣ. ಫ್ರೆಂಡ್ಸ್, ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ 10ಕ್ಕೂ 10 ಪ್ರಶ್ನೆಗಳನ್ನ ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಲೈಕ್ ಮಾಡಿ. ಏನಾದ್ರೂ ಮಿಸ್ಟೇಕ್ಸ್ ಆಗಿತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾನು ರಾತ್ರಿ 8 ಗಂಟೆಗೆ ಅಂತ ಹೇಳ್ತೀನಿಲ್ಲ, ನಮ್ಮ ಮನೆ ಸೆಂಟ್ರಲ್ ಜೈಲ್ ಹತ್ರ ಇರೋದ್ರಿಂದ ಜೈಲಲ್ಲಿ ಜಾಮರ್ ಕುಂದ್ರಿಸಿದಾರ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಜಾಸ್ತಿ ಆಗುತ್ತೆ. ಒಂದ್ ಸ್ವಲ್ಪ ಅಪ್ಲೋಡ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.